ಅಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ವ್ಯಾಸಂಗವನ್ನ ಮಾಡ್ತಿದ್ದಾರೆ. ಆದರೆ ಅಲ್ಲಿನ ವಿದ್ಯಾರ್ಥಿಗಳು ಕಾಲೇಜಿಂದ ಹೊರಬರೋಕ್ಕೂ ಜೊತೆಗೆ ಹಾಸ್ಟೆಲ್ನಿಂದ ಹೊರಬರೋದಕ್ಕೂ ಕೂಡ ಸಾಕಷ್ಟು ಭಯ ಪಡ್ತಿದ್ದಾರೆ. ಅದ್ಯಾಕೆ ಅಂತೀರಾ? ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಕಾಲೇಜು ವಿದ್ಯಾರ್ಥಿಗಳಿಗೆ ಚಿರತೆ ಭಯ, ಹಾಸ್ಟೆಲ್ನಿಂದ ಹೊರಬರೋಕ್ಕೂ ಹೆದರಿಕೆ. ಹೌದು, ಇದು ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಬಳಿ ಇರುವಂತಹ ರಾಜ್ಯದ ಪ್ರತಿಷ್ಠಿತ ವಿಶ್ವೇಶ್ವರಯ್ಯ ತಾಂತ್ರಿಕ ಮಹಾವಿದ್ಯಾಲಯದ ಕ್ಯಾಂಪಸ್. ಇಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ವ್ಯಾಸಂಗವನ್ನ ಮಾಡ್ತಿದ್ದಾರೆ. ಜೊತೆಗೆ ಇಲ್ಲೇ ಹಾಸ್ಟೆಲ್ಗಳಲ್ಲಿ ವಾಸವಿದ್ದಾರೆ. ಇಷ್ಟು ದಿನ ಪ್ರಕೃತಿ ಸೌಂದರ್ಯದ ಮಧ್ಯೆ ಖುಷಿಯಾಗಿ ಓಡಾಡಿಕೊಂಡು ಸಂತಸದಿಂದ ಇದ್ರು. ಆದ್ರೆ ಈಗ ಇಲ್ಲಿನ ವಿದ್ಯಾರ್ಥಿಗಳಿಗೆ ಪ್ರಾಣ ಭೀತಿ ಎದುರಾಗಿದೆ. ಯಾಕಂದ್ರೆ ಕ್ಯಾಂಪಸ್ ಬಳಿ ಚಿರತೆ ಕಾಣಿಸಿಕೊಂಡಿದ್ದಲ್ಲದೆ ಕಾಲೇಜು ಸುತ್ತಮುತ್ತ ಓಡಾಡ್ತಾ ಇದೆ. ಚಿರತೆ ಓಡಾಡ್ತಾ ಇದ್ದದ್ದನ್ನ ಸ್ವತಃ ಕಂಡಿರುವಂತ ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ ವಿದ್ಯಾರ್ಥಿಗಳು ಭಯದಲ್ಲೇ ಇರುವಂತಾಗಿದೆ. ಇಲ್ಲಿ ಸುಮಾರು ದಿನ ಕಾಣಿಸ್ಕೊಳ್ತಾನೆ ಇದೆ. ಇಲ್ಲಿ ಕಣ್ವಿನಾನ್ಪುರದ ಸುತ್ತಮುತ್ತ ಹಳ್ಳಿಗಳವ್ರದ್ದು ಚಿರತೆಗಳು ದನ ಕುರಿ ಅಟ್ಯಾಕ್ ಮಾಡ್ತಾನೆ ಇದೆ. ಅಲ್ಲಿಗೂ ರೋಡಲ್ಲಿ ಒಂದು ಸಾರಿ ಇಲ್ಲಿ ಹೋಗೋ ಟ್ರಾಫಿಕ್ ಟೂ ವೀಲರ್ಗಳು ಅಟ್ಯಾಕ್ ಮಾಡಿದೆ ರೋಡಲ್ಲಿ. ಮೊನ್ನೆ ಇಲ್ಲೊಂದು ಸಾರಿ ಈ ಕಡೆ ಇಲ್ಲಿ ಈ ರೋಡ್ ಇಲ್ಲಿ ನೋಡ ಡೌನಲ್ಲೇ ಟೆಂಪೋ ಬರ್ತಾರೆ, ಸಾಯಿಬಾಬಾ ಅವ್ರು ಬರ್ತಾರಲ್ಲ ಗಾಡಿ, ಅವ್ರಿಗೆ ಗಾಡಿ ಚಿರತೆ ಕಾಣಿಸ್ಕೊಂಡಿದ್ದೆ. ಮೇಲೆ ನಮ್ಮ ಸೆಕ್ಯೂರಿಟಿ ಅವ್ರಿಗೂ ಕಾಲೇಜ್ ಒಳಗಡೆ ಕಾಣಿಸ್ಕೊಂಡೈತೆ ಒಂದೆರಡು ಟೈಮು. ನಾಯಿಗಳಂತೂ ಒಂದಿಲ್ಲ, ಎಲ್ಲ ತಿಂದಾಕ್ಬಿಟ್ಟೈತೆ. ಆಗಾಗ ಕಾಣಿಸ್ಕೊಳ್ತಾ ಇರುತ್ತೆ. ಈಗ ಜನ ಭಯ ಜಾಸ್ತಿ ಇದೆ, ತುಂಬಾನೇ ಓಡಾಡ್ತಾರೆ. ಕಾಲೇಜ್ ಒಂದು 1500 ಜನ ಓಡಾಡ್ತಾನೆ ಇರ್ತಾರೆ. ಅವ್ರಿಗೂ ಪಾಪ ಯಾವ ಟೈಮ್ ಹೆಂಗ ಹೇಳೋಕ್ಕಾಗಲ್ಲ. ಇದು ಕಾಡು ಪ್ರದೇಶ, ಅದರಿಂದ ಹೇಳೋಕ್ಕಾಗಲ್ಲ ಸಮಯ ಸಂದರ್ಭಗಳು ಯಾವ ರೀತಿ ಇರುತ್ತೆ ಅಂತ. ವಿದ್ಯಾರ್ಥಿಗಳಿಗೆಲ್ಲ ಭಯನೇ. ಫಾರೆಸ್ಟರ್ಗೂ ಇನ್ಫಾರ್ಮ್ ಮಾಡಿದ್ದೇವೆ, ಅವರು ಏನು ಎತ್ತೆಚ್ಕೊಳ್ತಾ ಇಲ್ಲ. ಅವರು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮಸ್ಥಳ ಮುದ್ದೇನಹಳ್ಳಿ ಸಮೀಪದ ಬೆಟ್ಟ ಗುಡ್ಡಗಳ ಮಧ್ಯೆ ನಿರ್ಮಾಣವಾಗಿರುವಂತಹ ವಿಟಿಯು ಕ್ಯಾಂಪಸ್ ಜನವಸತಿ ಪ್ರದೇಶದಿಂದ ಬಹಳ ದೂರ ಇದೆ. ಬೆಟ್ಟ ಗುಡ್ಡಗಳಿಂದ ಕೂಡಿರುವಂತಹ ವಿಟಿಯು ಕ್ಯಾಂಪಸ್ ಬಳಿ ಯಾವಾಗ ಚಿರತೆ ಕಾಣಿಸಿಕೊಂಡಿತೋ ಆಗಿನಿಂದ ಅಲ್ಲಿನ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿಗಳು ಹೊರಬರೋದಕ್ಕೂ ಕೂಡ ಹೆದರ್ತಾ ಇದ್ದಾರೆ. ಕಾಲೇಜಿನಿಂದ ಹಾಸ್ಟೆಲ್ಗೆ ಹೋಗೋದಕ್ಕಾಗ್ತಾ ಇಲ್ಲ, ಊಟಕ್ಕೆ ಹೋಗೋದಕ್ಕಾಗ್ತಾ ಇಲ್ಲ. ರಾತ್ರಿ ವೇಳೆ ಹೊರಬಂದ್ರೆ ಎಲ್ಲಿ ಚಿರತೆ ದಾಳಿ ಮಾಡುತ್ತೋ ಅನ್ನುವಂತಹ ಭಯದಲ್ಲೇ ಓಡಾಡುವಂತಾಗಿದೆ. ಚಿರತೆ ಇದೆ, ತುಂಬ ಸತಿ ಎಲ್ಲ ನೋಡಿದ್ದಾರೆ. ಅಲ್ಲಿ ಕೆಲಸ ಮಾಡೋರೆಲ್ಲ ನೋಡಿದ್ದಾರೆ, ಸ್ಟೂಡೆಂಟ್ಸು ನೋಡಿದ್ದಾರೆ, ಬಾಯ್ಸ್ ಆ ಕಡೆ ಸೈಡು ನೋಡಿದ್ದಾರೆ ಚಿರತೆನ. ನಾಯಿನೂ ಕೂಡ ಎತ್ಕೊಂಡೋಗಿ ಸಾಯಿಸಿದೆ ಇಲ್ಲೆಲ್ಲ. ಅದಕ್ಕೆ ನಮ್ಗೆ ಬರೋಕ್ಕೆ ಬಿಡಲ್ಲ ಆ ಕಡೆ ಎಲ್ಲ. ಲಂಚ್ ಟೈಮಲ್ಲೆಲ್ಲ ಬರೋಕ್ಕೆ ಬಿಡಲ್ಲ. ಬೆಳಗ್ಗೆ ಹೊತ್ತು ಹೋಗ್ಬೇಕಂದ್ರೂ ಭಯ ಆಗುತ್ತೆ. ಬೆಳಗ್ಗೆ 6 ಗಂಟೆಗೆಲ್ಲ ದೂರದ ಕಡೆ ಹೋಗ್ಬೇಕಂದ್ರೆ ಬೆಳಗ್ಗೆ ಹೊರಡ್ತೀವಿ ಅಲ್ಲ ನಾವು, ಆವಾಗಲೂ ಭಯ ಆಗುತ್ತೆ. ತುಂಬ ಸತಿ ಬಂದಿದೆ ಹಾಸ್ಟೆಲ್ ಹತ್ರನೂ. ಒಟ್ಟಾರೆ ವಿಟಿಯು ಕ್ಯಾಂಪಸ್ನಲ್ಲಿ ಚಿರತೆ ಕಾಣಿಸಿಕೊಂಡು ಭಯದ ವಾತಾವರಣ ನಿರ್ಮಾಣವಾಗಿರೋದ್ರಿಂದ ಕೂಡಲೇ ಅರಣ್ಯಾಧಿಕಾರಿಗಳು ಚಿರತೆಯನ್ನ ಸೆರೆ ಹಿಡಿಯುವಂತೆ ವಿದ್ಯಾರ್ಥಿಗಳು ಒತ್ತಾಯಿಸಿದ್ದಾರೆ. ಕ್ಯಾಮರಾಮ್ಯಾನ್ ಪ್ರಕಾಶ್ ಜೊತೆ ಮುದ್ದು ಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.